ಕೆಪಿಎಸ್ಸಿ ಬೇಕಾದಷ್ಟು ಬಂದಿದೆ. ಇಲ್ಲಿಯೂ ಕೂಡ ಜನ್ಜಿ ಹೋರಾಟ ಇಲ್ಲೂ ಪ್ರಾರಂಭ ಆಗಿದೆ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಈ ಸರ್ಕಾರಕ್ಕೂ ಆಗ್ತಾ ಇಲ್ಲ. ನಾನು ಮಾನ್ಯ ಈ RSS ಉಸ್ತುವಾರಿ ಮಂತ್ರಿಗಳಿಗೆ ಕೇಳ್ತೇನೆ, ಮಾತೆತ್ತಿದ್ರೆ ಪಾಪ ಬರೀ RSS ಹಿಡ್ಕೊಂಡಿಲ್ಲ. ಇದೇ ಮೈಂಡ್ ಸೆಟ್ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಸಚಿವರೇ, ನೀವ್ಯಾಕೆ ಕೇಳೋದಿಲ್ಲ? ಪ್ರತಿಯೊಂದಕ್ಕೂ ಮೂಗು ಉದ್ದ ಇದೆ ನಿಮ್ಮದು ಅಂತೇಳಿ ಮೂಗು ತೋರ್ತು ನೀವು. ಸ್ವಲ್ಪ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಹೇಳಿ. ಜನ್ಸಿ ಹೋರಾಟ ನಡೀತಾ ಇದೆ ರಾಂಚಿಯಲ್ಲಿ, ಜನರಿಗೆ ಅನ್ಯಾಯ ಆಗ್ತಾ ಇದೆ, ಅವ ಮಕ್ಕಳದ ಭವಿಷ್ಯ ಇದೆ. ಆ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಲ್ಲಬೇಕು. ಸರ್ಕಾರ ನಮ್ಮದೇ ಇದ್ರು ಸರಿ, ಅವರ ಹೋರಾಟ ಏನಿದೆಯೋ ಅದಕ್ಕೆ ಉತ್ತರ ಕೊಡಿಸತಕ್ಕಂತ ಕೆಲಸವನ್ನ ಮಾಡಬೇಕು. ನೀವು ಬಾಯಿ ಬಿಟ್ಟು ಮಾತಾಡಿ, ಅಲ್ಲಿ ಹೋಗಿ ಅವ್ರ ಜೊತೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಯಾಕೆ ಹೇಳೋದಿಲ್ಲ ನೀವು? ಇಲ್ಲಿದು ಅಂತೂ ನೀವು ಮಾಡೋದೇ ಇಲ್ಲ. ಕೊಟ್ಟ ಕುದುರೆಯನ್ನ ಏರ್ಲಾರ್ದಂತ ಮನುಷ್ಯರು ಇವತ್ತು ಇಲ್ಲಿಯ ಸಮಸ್ಯೆಗಳನ್ನ ಪರಿಹಾರ ಮನುಷ್ಯರು ಬರೀ ಬೆಳಗಿಂದ ಸಂಜೆವರೆಗೂ ಬೇರೆ ಬೇರೆದನ್ನೇ ಮಾತಾಡ್ಕೊಂಡು ಕಾಲಹರಣ ಮಾಡಿ ಭ್ರಷ್ಟಾಚಾರಗಳನ್ನ ಮತ್ತು ಬೇರೆ ವಿಚಾರಗಳ ಬಂದಾಗ ಎಲ್ಲರ ಬಗ್ಗೆಯೂ ಡಿಪೆಂಡ್ ಮಾಡ್ಲಿಕ್ಕೆ ನಿಲ್ತಿರಲ್ಲ. ನಿಮಗೆ ಈ ದೇಶದ ಕಾನೂನು ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ? ಗೌರವ ಇಲ್ವಾ? ಈ ವಿಚಾರದಲ್ಲಿ ಏನು ಇವತ್ತು ರಾಹುಲ್ ಗಾಂಧಿ ಅವರು ನಡವಳಿಕೆ ಇದೆ, ಇದನ್ನ ಇಡೀ ದೇಶದ ಜನ್ಸಿಗಳು ಖಂಡಿಸಬೇಕು. ಇವರನ್ನ ತಿರಸ್ಕಾರ ಮಾಡಬೇಕು. ಇವರು ಸ್ವಂತ ಬುದ್ಧಿಯಿಂದ ನಡ್ಕೊಳ್ತಾ ಇಲ್ಲ. ಇವರು ಯಾರೋ ಹೊರದೇಶದವರು ಇವರ ಕಿವಿಗೆ ಹಾಕಿದ ರೀತಿಯಲ್ಲಿ ಅಥವಾ ಹೇಳಿಕೊಟ್ಟ ರೀತಿಯಲ್ಲಿ ಇವರು ಇಲ್ಲಿ ಎಲ್ಲವನ್ನೂ ಪ್ರಯತ್ನಗಳನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದರಿಂದ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ದೇಶಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲೇ ಅವರು ನಡ್ಕೊಳ್ಳೋದ್ರಿಂದ ನಮ್ಮ ಜನ್ಸಿಗಳು ಇವರ ಮಾತುಗಳಿಗೆ ಕಿವಿಗೊಡಬಾರದು. ನಿಮ್ಮ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಿಲ್ತದೆ, ಅದು ಎಲ್ಲೇ ಇರಲಿ. ಅದಕ್ಕೆ ದೇಶದ ಪ್ರಧಾನಮಂತ್ರಿಗಳು ನಿಮಗೆ ನೀಟ್ನಲ್ಲಿ ಆದ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾರೇ ಅದರಲ್ಲಿ ಪಾಲ್ಗೊಂಡ್ರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಧಾನಮಂತ್ರಿಗಳು ಸಿದ್ಧರಿದ್ದಾರೆ. ಅದಕ್ಕಾಗಿ ನಿಮ್ಮ ಪರವಾದ ಬಿಲ್ಲನ್ನು ಕೂಡ ಪಾಸ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ವಿರೋಧ ಇದೆ. ಆ ವಿರೋಧವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಜನ್ಸಿಗಳು ಕೂಡ ಸಹಕರಿಸಬೇಕು. ಮೋದಿಯವರ ಜೊತೆಯಲ್ಲಿ ಎಲ್ಲರೂ ಸೇರಿ ಈ ದೇಶವನ್ನ ಸುಭದ್ರವಾಗಿ ಇಡ್ಲಿಕ್ಕೆ ಕೆಲಸ ಮಾಡೋಣ. ಜನ್ಸಿಗಳ ಎಲ್ಲಾ ಬೇಡಿಕೆಗಳನ್ನು ಕೂಡ ಮಾನ್ಯ ಮೋದಿಜಿಯವರು ಇತ್ಯರ್ಥಪಡಿಸ್ತಾರೆ. ಮತ್ತೆ ಎಲ್ಲ ಕಡೆಯಲ್ಲೂ ನಿಮ್ಮ ಜೊತೆಯಲ್ಲಿ ಯಾವುದೇ ರಾಜ್ಯ ಇರಬಹುದು, ಎಲ್ಲೇ ನಿಮಗೆ ಸಮಸ್ಯೆ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿ ನಿಲ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.